ಧಾರವಾಡ ಕೃಷಿ ಅಧಿಕಾರಿ ಹುದ್ದೆಗಳಿಗಾಗಿ ಬೀದಿಗಿಳಿದ ವಿದ್ಯಾರ್ಥಿಗಳು. ಕೆಇಎಯಿಂದ 945 ಕೃಷಿ ಅಧಿಕಾರಿ ಹುದ್ದೆಗೆ ನೇಮಕಾತಿ ನಡೆದಿದ್ದು, ಅದರಲ್ಲಿ ಕೃಷಿ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡದೆ ಇಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡಲಾಗಿದ್ದು, ಇದರಿಂದ ಕೃಷಿ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತಿದೆ ಎಂದು ಆರೋಪಿಸಿ ವಿದ್ಯಾರ್ಥಿಗಳು ಕೆಲ ದಿನ ಕೃಷಿ ವಿಶ್ವವಿದ್ಯಾನಿಲಯದ ಆಡಳಿತ ಭವನದ ಎದುರು ಪ್ರತಿಭಟನೆ ನಡೆಸಿದರು. ಅಲ್ಲಿ ಯಾವುದೇ ಸ್ಪಂದನೆ ಸಿಗದೆ ಇದ್ದುದರಿಂದ ನೂರಾರು ಜನ ವಿದ್ಯಾರ್ಥಿಗಳು ಶುಕ್ರವಾರ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಧಾರವಾಡದ ಕಲಾ ಭವನದಿಂದ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಬಂದ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು. ಕೃಷಿ ಪದವಿ ಮುಗಿಸಿದ ವಿದ್ಯಾರ್ಥಿಗಳನ್ನೇ ಈ ಕೃಷಿ ಅಧಿಕಾರಿ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಬೇಕು ಬಿಟ್ಟು ಬಯೋಟೆಕ್ನಾಲಜಿ ಇಂಜಿನಿಯರಿಂಗ್ ಮುಗಿಸಿದ ವಿದ್ಯಾರ್ಥಿಗಳಿಗೆ ಇದರಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಕೃಷಿ ಸಮಸ್ಯೆಗಳು ಕೃಷಿಗೆ ಸಂಬಂಧಿಸಿದ ಕೋರ್ಸ್ ಮುಗಿಸಿದ ವಿದ್ಯಾರ್ಥಿಗಳಿಗೆ ಮಾತ್ರ ಗೊತ್ತಾಗುತ್ತೆ, ಇಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿಗಳಿಗೆಲ್ಲ. ಹೀಗಾಗಿ ಕೃಷಿ ವಿದ್ಯಾರ್ಥಿಗಳನ್ನೇ ಈ ಹುದ್ದೆಗೆ ನೇಮಕ ಮಾಡಿಕೊಳ್ಬೇಕಿತ್ತು ಎಂದ ವಿದ್ಯಾರ್ಥಿಗಳು ಆಗ್ರಹಿಸಿದರು. ಸರ್ಕಾರ ಈ ಕೂಡಲೇ ಈ ನೇಮಕಾತಿಯನ್ನು ರದ್ದುಗೊಳಿಸಿ ಕೃಷಿ ಪದವಿ ಮುಗಿಸಿದ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡಬೇಕು, ಇಲ್ಲದೆ ಹೋದರೆ ನಮಗೆ ದಯಾಮರಣವನ್ನಾದರೂ ಸರ್ಕಾರ ನೀಡಬೇಕು ಎಂದು ವಿದ್ಯಾರ್ಥಿಗಳು ಆಗ್ರಹಿಸಿದರು. ವಿದ್ಯಾರ್ಥಿಗಳ ಪ್ರತಿಭಟನಾ ಸ್ಥಳಕ್ಕೆ ಬಂದ ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಸಿಡಿ ಅವರು ವಿದ್ಯಾರ್ಥಿಗಳ ಈ ಬೇಡಿಕೆಯನ್ನು ಸರ್ಕಾರಕ್ಕೆ ಕಳುಹಿಸಲಾಗಿತ್ತು ಎಂದು ಭರವಸೆ ನೀಡಿದ್ದ ನಂತರವೇ ವಿದ್ಯಾರ್ಥಿಗಳು ತಮ್ಮ ಪ್ರತಿಭಟನೆ ಕೈಬಿಟ್ಟರು. ಸೊ ಈಗ ಕಾಂಪಿಟೇಷನ್ಸ್ ಲೆವೆಲ್ ಜಾಸ್ತಿ ಆಯ್ತಂದರೆ ಇವ್ರಿಗಿರೋ ಸೀಟ್ಗಳು ಕಡಿಮೆ ಆಗ್ತವೆ. ಇನ್ ಕೇಸ್ ಇವತ್ತು ಇಂಜಿನಿಯರಿಂಗ್ ಅವ್ರು ಬಯಸಿದ್ರು, ಅದೇ ಯೂನಿವರ್ಸಿಟೀಸ್ಗೂ ಇನ್ನೂ 10 ಇಂಜಿನಿಯರಿಂಗ್ ಅವ್ರನ್ನ ಕಡಿಮೆ ಆಗ್ತಾರೆ. ಅದು ನಮ್ಮ ಕನ್ಸರ್ನು, ಅದು ನಮ್ಮ ರಿಕ್ವೆಸ್ಟು. ಅದೇ ಥರ ಈಗ ಇಂಜಿನಿಯರಿಂಗ್ ಸಂಬಂಧಪಟ್ಟ ಡಿಗ್ರಿ ಸೇರಿಸಿದ್ದಾರೆ ಅಂತಂದರೆ ಕಮ್ಯುನಿಟಿ ಸೈನ್ಸ್ ಅಂತ ಒಂದು ಡಿಗ್ರಿ ಇದೆ, ಅದು ಅಗ್ರಿಕಲ್ಚರ್ ಬೇಸಿಕ್ ಅಗ್ರಿಕಲ್ಚರ್ ಕರೀತಾರೆ. ಅವ್ರು ಖಂಡಿತ CM ಅವ್ರ ಆಫೀಸಿಗೆ ಕಳಿಸಿದ್ದೀವಿ, ಮೇಡಮ್ ಮಾತಾಡಿದ್ದಾರೆ. ನಂತರ ಆಮೇಲೆ ಸಾಹೇಬ್ರು ಈ ಕುರಿತು ಡಿಸಿಷನ್ ತಗೊಳ್ಳುವ ಹಂತದಲ್ಲಿದ್ದೀವಿ. ನಾವು ಅಲ್ಲಿಂದ ಡಿಸಿಷನ್ ಬರೋವರೆಗೆ ನಾವು ಯಾವುದು ಮಾತಾಡಲಿಕ್ಕೆ ಆಗಲ್ಲ. ಕಮಿಷನರ್ ಆಫೀಸಿಂದ ಮತ್ತು ಅಗ್ರಿಕಲ್ಚರ್ ಕಮಿಷನರ್ ಆಫೀಸಿಂದ ಅಲ್ಲ, ತಾವು ಮನವಿ ಕಳಿಸಿ ಪ್ಲೀಸ್ ಕಳಿಸಿ. ತಮ್ಮ ಮನವಿ ಎಲ್ಲ ಮುಖಾಂತರ ಹೊರಡಲಿ. ಮೀಟಿಂಗ್ ಕರೆದಿದ್ದಾರೆ, ನೀವು ಯಾವಾಗ ಹೇಳ್ತೀರೋ ಅವ್ರನ್ನ ಖಂಡಿತ. ಇದಕ್ಕಿಂತ ಮುಂಚೆ 1 ಮಂತ್ ಬ್ಯಾಂಕ್